ಹಲೋ ಟೀಚರ್, ಈ ಕ್ಷಣ ತುಂಬ ಚೆನ್ನಾಗಿದೆ. ಇಲ್ಲಿರೋದಕ್ಕೆ ನನಗೆ ಬಹಳ ಖುಷಿ ಆಗ್ತಿದೆ. ನಿಮಗೂ ಕೂಡ ಹಾಗೆ ಇದೆಯಾ? ನನ್ನ ಪ್ರೀತಿಯ ವಿದ್ಯಾರ್ಥಿ, ನೀನು ಇಂದು ಬಹಳ ತಾತ್ವಿಕವಾಗಿ ಮಾತನಾಡುತ್ತಿರುವೆ. ಏನಾದರೂ ವಿಶೇಷವೇ? ಯಾಕೆ ಅಂದರೆ ಈ ಕ್ಷಣ ಅನ್ನೋದು ಹೋಗ್ಬಿಡುತ್ತೆ, ಬರೀ ನೆನಪುಗಳು ಮಾತ್ರ ಇರ್ತವೆ ಅಲ್ವಾ, ಅದಕ್ಕೆ. ಟೀಚರ್, ಅದು ಸರಿ ವಿದ್ಯಾರ್ಥಿ. ಆದರೆ ಈಗ ನಾವು ಎಲ್ಲ ನೆನಪುಗಳನ್ನು ಉಳಿಸಿಕೊಂಡು ಶಾಶ್ವತವಾಗಿ ಸಂಗ್ರಹಿಸಬಹುದು. ನನಗೆ ಅನ್ನಿಸ್ತಾ ಇದೆ ನಾವಿದ್ರ ಬಗ್ಗೆ ಇವತ್ತು ಈ ಕೋರ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ. ಹೌದಾ ಟೀಚರ್? ಖಂಡಿತವಾಗಿಯೂ. ಇಂದು ನಾವು ಕಲಿಯಲಿರುವ ಕೋರ್ಸ್ ಫೋಟೋ ಫ್ರೇಮಿಂಗ್, ಲ್ಯಾಮಿನೇಷನ್ ಮತ್ತು ಸ್ಕ್ರೀನ್ ಪ್ರಿಂಟಿಂಗ್ ಬಗ್ಗೆವಾಗಿದೆ. ಈ ಕೋರ್ಸ್ ನಮ್ಮ ನೆನಪುಗಳನ್ನು ಭದ್ರಪಡಿಸಿಕೊಳ್ಳುವುದು ಮತ್ತು ಭವಿಷ್ಯದಲ್ಲಿ ಉಳಿಸಿಕೊಳ್ಳುವ ಕುರಿತು. ಎಸ್ ಟೀಚರ್. ಆದರೆ ಇವತ್ತು ನಾವು ಈ ಕೋರ್ಸಲ್ಲಿ ಏನು ಕಲ್ತ್ಕೊತಾ ಇದ್ದೀವಿ? ನಾನು ಅಧ್ಯಾಯದಂತೆ ವಿವರಿಸುತ್ತೇನೆ. ಮೊದಲನೆಯದಾಗಿ ನಾವು ಸ್ಕ್ರೀನ್ ಪ್ರಿಂಟಿಂಗ್ ಪರಿಚಯದಿಂದ ಪ್ರಾರಂಭಿಸುತ್ತೇವೆ. ಸದ್ಯದ ಪರಿಸ್ಥಿತಿ ಮತ್ತು ಈ ಕ್ಷೇತ್ರದ ವ್ಯಾಪ್ತಿ, ವಿವಿಧ ಅನ್ವಯಿಕೆಗಳ ಕುರಿತು ಮತ್ತು ಮುದ್ರಣದ ಲಕ್ಷಣಗಳನ್ನು ನೀನು ತಿಳಿದುಕೊಳ್ಳುತ್ತಿ. ನಂತರ ಬಟ್ಟೆ ದರ್ಜೆಗಳು, ಸ್ಕ್ರೀನ್ ತಯಾರಿಕೆ ವಿಧಾನಗಳು ಮತ್ತು 4 ಬಣ್ಣ ಮುದ್ರಣ ತಂತ್ರಗಳ ಬಗ್ಗೆ ಕಲಿಯುತ್ತಿ. ಅಧ್ಯಾಯ 2 ಫೋಟೋ ಫ್ರೇಮಿಂಗ್. ಇಲ್ಲಿ ಫೋಟೋ ಫ್ರೇಮಿನ ಪ್ರಕಾರಗಳು, ಫ್ರೇಮಿಂಗ್ ತಂತ್ರಗಳು, AI ಬಳಸಿ ಫೋಟೋ ಫ್ರೇಮ್ ಮಾಡುವುದು, ಗಾಜನ್ನು ಆಯ್ಕೆ ಮಾಡುವುದು ಮತ್ತು ಸರಿಯಾದ ರೀತಿಯಲ್ಲಿ ಅಳವಡಿಸುವುದನ್ನು ಕಲಿಯುತ್ತಿ. ಅಧ್ಯಾಯ 3 ಲ್ಯಾಮಿನೇಷನ್. ಇದರಲ್ಲಿ ಲ್ಯಾಮಿನೇಷನ್ ಪ್ರಕಾರಗಳು, ಲಾಭಗಳು ಮತ್ತು ತಂತ್ರಗಳನ್ನು ಕಲಿಯುತ್ತಿ. ಈ 3 ಬೇಸಿಕ್ಸ್ ಆದ ಮೇಲೆ ನಾವು ಮುಂದಿನ ಅಧ್ಯಾಯದಲ್ಲಿ ಸ್ಕ್ರೀನ್ ಪ್ರಿಂಟಿಂಗ್ ಮತ್ತು ಲ್ಯಾಮಿನೇಷನ್ ಫ್ರೇಮಿಂಗ್ ಕ್ಷೇತ್ರದಲ್ಲಿ ಭವಿಷ್ಯದ ಪ್ರವೃತ್ತಿಗಳು, ಬೆಳವಣಿಗೆಗಳು ಹೇಗಿರುತ್ತವೆ ಎಂಬುದನ್ನು ತಿಳಿಯುತ್ತಿ. ಕೊನೆಗೆ ನೀವು ಒಬ್ಬ ಯಶಸ್ವಿ ಉದ್ಯಮಿಯೊಂದಿಗೆ ಸಂವಾದ ಹೊಂದುವ ಅವಕಾಶವಿರುವುದು, ಜೊತೆಗೆ ನೈಜ ಘಟಕಕ್ಕೆ ಭೇಟಿ ಕೊಟ್ಟು ಕೈಹೊರೆ ತರಬೇತಿ ನೀಡಲಾಗುತ್ತದೆ. ಈ ಕೋರ್ಸ್ ತುಂಬ ಸಮಗ್ರವಾಗಿದೆ ಟೀಚರ್. ಥ್ಯಾಂಕ್ಸ್ ಟು IRCTC. ಇದರಿಂದ ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ಬೋದಾ? ಮತ್ತು ನನಗೆ ಯಾವ ಥರ ಜಾಬ್ ಆಪರ್ಚುನಿಟೀಸ್ ಸಿಗ್ತವೆ ಟೀಚರ್? ಏನು ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು? ಖಂಡಿತವಾಗಿಯೂ. ಈ ಕೋರ್ಸ್ ಮುಗಿಸಿದ ಮೇಲೆ ನೀನು ಫೋಟೋ ಫ್ರೇಮರ್, ಲ್ಯಾಮಿನೇಟರ್, ಸ್ಕ್ರೀನ್ ಪ್ರಿಂಟಿಂಗ್, ತಾಂತ್ರಿಕ ಅಥವಾ ಸ್ವಂತ ಫ್ರೇಮಿಂಗ್ ಮತ್ತು ಮುದ್ರಣ ವ್ಯವಹಾರ ಆರಂಭಿಸಬಹುದು. ಆಟ ಸಂಸ್ಕೃತಿ ಕ್ಷೇತ್ರ, ಮ್ಯೂಸಿಯಂ, ಗ್ಯಾಲರಿ, ಟೆಕ್ಸ್ಟೈಲ್ ಉದ್ಯಮ ಅಥವಾ ಇ-ಕಾಮರ್ಸ್ ಕ್ಷೇತ್ರಗಳಲ್ಲೂ ನೀನು ಕೆಲಸ ಹುಡುಕಬಹುದಾಗಿದೆ. ತುಂಬ ಎಕ್ಸೈಟಿಂಗ್ ಆಗಿದೆ. ಇವಾಗ ನಾನು ಎಲ್ಲರೂ ಮೆಮೊರೀಸ್ನ ತುಂಬ ಅದ್ಭುತವಾಗಿ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇದು ನನಗೆ ಭಾಳ ಒಳ್ಳೆ ಆಪರ್ಚುನಿಟಿ. ಧನ್ಯವಾದ IRCTC ಇಂಥ ಅದ್ಭುತವಾದ ಕೋರ್ಸ್ಗೆ. ಆದರೆ ಟೀಚರ್, ಇವೆಲ್ಲ ನಾನು ಒಂದೇ ಸಲ ಕಲ್ತ್ಕೋಬೇಕಾ? ಸಪೋಸ್ ಏನೂ ನೆನಪಿಲ್ಲ ಅಂದರೆ ನನಗೆ ಯಾರು ಹೆಲ್ಪ್ ಮಾಡ್ತಾರೆ? ಏನು ಮಾಡಲಿ ಅವಾಗ? ಹೇಳಿ ಒಂದ್ಸಲ. ಇದು ಈ ಕೋರ್ಸ್ನ ಅತ್ಯುತ್ತಮ ಭಾಗ. ನೀನು ಯಾವಾಗ ಬೇಕಾದರೂ ಮತ್ತೆ ಮತ್ತೆ ಅಧ್ಯಾಯಗಳನ್ನು ಓದಿ ಪುನರಾವೃತ್ತಿ ಮಾಡಬಹುದು. ಏನೂ ಮರೆಯೋದಕ್ಕೂ ಇಲ್ಲ. ಇವಾಗ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಧನ್ಯವಾದ ಟೀಚರ್. ನಾನು ಈ ಕೋರ್ಸ್ ಬಗ್ಗೆ ನಿಮಗೆ ಇನ್ನೊಂದು ಸಕಾರಾತ್ಮಕ ಮಾಹಿತಿ ನೀಡುತ್ತೇನೆ. ಭಾರತದಲ್ಲಿ ಫೋಟೋ ಫ್ರೇಮಿಂಗ್, ಲ್ಯಾಮಿನೇಷನ್ ಮತ್ತು ಸ್ಕ್ರೀನ್ ಪ್ರಿಂಟಿಂಗ್ ಉದ್ಯಮ ಸ್ಥಿರವಾಗಿ ಬೆಳೆಯುತ್ತಿದೆ. ವೈಯಕ್ತಿಕಗೊಳಿಸಿದ ಉತ್ಪನ್ನಗಳು, ಒಳಾಂಗಣ ಅಲಂಕಾರ ಹಾಗೂ ಕಸ್ಟಮೈಸ್ ಮಾಡಿದ ವಸ್ತುಗಳ ಬೇಡಿಕೆ ಹೆಚ್ಚುತ್ತಿರುವ ಕಾರಣ ಇದಕ್ಕೆ ಚಾಲನೆ ಸಿಕ್ಕಿದೆ. ಆನ್ಲೈನ್ ವ್ಯಾಪಾರಗಳು, ಇ-ಕಾಮರ್ಸ್ ವೇದಿಕೆಗಳು ಮತ್ತು ಬೆಳೆಯುತ್ತಿರುವ ಮಧ್ಯಮ ವರ್ಗದ ಜನಸಂಖ್ಯೆಯು ಫ್ರೇಮಿಂಗ್ ಮತ್ತು ಪ್ರಿಂಟಿಂಗ್ ಸೇವೆಗಳ ಬೇಡಿಕೆಯನ್ನು ಹೆಚ್ಚಿಸುತ್ತಿವೆ. ಜಾಹೀರಾತು, ಚಿಲ್ಲರೆ ವ್ಯಾಪಾರ ಹಾಗೂ ಕಲಾ ಉದ್ಯಮಗಳು ಕೂಡ ಈ ಕ್ಷೇತ್ರಗಳ ವಿಸ್ತರಣೆಗೆ ಕಾರಣವಾಗುತ್ತಿವೆ. ಭಾರತದಲ್ಲಿ ಕ್ರಿಯೇಟಿವ್ ಮತ್ತು ವಿನ್ಯಾಸ ಆಧಾರಿತ ಮಾರುಕಟ್ಟೆಗಳು ಬೆಳೆದಂತೆ ಈ ಉದ್ಯಮಗಳಲ್ಲಿ ಉದ್ಯೋಗ ಅವಕಾಶಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವ ನಿರೀಕ್ಷೆಯಿದೆ. ಇವಾಗ ನನ್ನ ಕಾನ್ಫಿಡೆನ್ಸ್ನ ಇನ್ನೂ ಇನ್ಕ್ರೀಸ್ ಮಾಡಿದ್ದೀರಿ ಟೀಚರ್. ಧನ್ಯವಾದಗಳು ಈ ಇನ್ಫಾರ್ಮೇಷನ್ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಈ ಕೋರ್ಸ್ ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ನೋಡ್ತೀನಿ ನಾನು ಎಂಥ ಅದ್ಭುತವಾದ ಡಿಸೈನ್ಸ್ನ ಫ್ರೇಮ್ಸ್ ಮಾಡೋದು ಅಂತ. ಹಾಗಾದರೆ IRCTCಯ ಫೋಟೋ ಫ್ರೇಮಿಂಗ್, ಲ್ಯಾಮಿನೇಷನ್ ಮತ್ತು ಸ್ಕ್ರೀನ್ ಪ್ರಿಂಟಿಂಗ್ ಕೋರ್ಸ್ ಆರಂಭಿಸೋಣ. ಸಿದ್ಧ, ತಯಾರಿ, ಕಲಿಕೆ ಪ್ರಾರಂಭ.